ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿರ್ತಕ್ಕಂತಹ ಎಫ್ಡಿಎ ಎಸ್ಟಿಎ ಹುದ್ದೆಗಳಿಗೆ ಅರ್ಜಿಯನ್ನ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೀವು ಇಲ್ಲಿ ನೋಡ್ತಿದ್ದೀರಾ, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಬಿಡಿಎನಲ್ಲಿ ಖಾಲಿರ್ತಕ್ಕಂತಹ ಎಫ್ಡಿಸಿ ಎಸ್ಟಿಸಿ ಹುದ್ದೆಗಳನ್ನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಈ ಒಂದು ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ನಾವು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅನ್ನುವಂತ ಒಂದು ಅಧಿಸೂಚನೆ ಸ್ನೇಹಿತರೆ. ಇದು ಪ್ರಾಧಿಕಾರದ ವೆಬ್ಸೈಟ್ ಇದೆಯಲ್ಲ, KEA.car.nic.in ಗೆ ಹೋಗಿದ್ದೆ ಆದ್ರೆ ಅಲ್ಲಿ BDA ರಿಕ್ರೂಟ್ಮೆಂಟ್ 2024 ಅಂತ ಒಂದು ಲಿಂಕ್ ಓಪನ್ ಆಗುತ್ತೆ. ಈಗ ಸದ್ಯಕ್ಕೆ ಆ ಲಿಂಕ್ ಓಪನ್ ಆಗಿಲ್ಲ ಸ್ನೇಹಿತರೆ. ಇದು ಒಂದು ಶಾರ್ಟ್ ನೋಟಿಫಿಕೇಶನ್ ಅಷ್ಟೇ. ಇದು ವಿವರವಾದಂತಹ ಅಧಿಸೂಚನೆಯನ್ನ 24ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ 24/3 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 23/4/2024 ಇರುತ್ತೆ ಅಂತ ಹೇಳ್ತಾರೆ. 1 ತಿಂಗಳು ಕಾಲಾವಕಾಶನ ಕೊಟ್ಟಿದ್ದಾರೆ. ಜೊತೆಗೆ ಶುಲ್ಕ ಪಾವತಿ ಮಾಡೋದಕ್ಕೆ ಕಡೆಯ ದಿನಾಂಕ ಬಂದು 25/4/2024 ಅಂತ ಹೇಳ್ತಾರೆ. ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟು ನೀವು ಕೇಳಿದ್ದೆ ಆದ್ರೆ 18 ಉಳಿಕೆ ಮೂಲ ವೃಂದದ ಹುದ್ದೆಗಳು ಮತ್ತೆ 7 ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಪೋಸ್ಟ್ಗಳು, ಒಟ್ಟು 25 ಪೋಸ್ಟ್ ಗಳನ್ನ ಕಾಲ್ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಶೈಕ್ಷಣಿಕ ವಿದ್ಯಾರ್ಹತೆ ಇರಬೇಕು, ವೇತನ ಶ್ರೇಣಿ ಎಷ್ಟು, ಮತ್ತೆ ಈ ಒಂದು ವಯೋಮಿತಿ ಎಷ್ಟಿರಬೇಕು, ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ತರ ಇರುತ್ತೆ, ಆಯ್ಕೆ ಪ್ರಕ್ರಿಯೆ ಯಾವ ತರ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ 24ನೇ ತಾರೀಕಿನ ಒಂದು ಅಧಿಸೂಚನೆಯಲ್ಲಿ ಹೇಳ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ. ಇದು ಒಂದು ಶಾರ್ಟ್ ಇನ್ಫಾರ್ಮೇಶನ್ ನಿಮಗೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಬಿಡಿಎನಲ್ಲಿ ಕಾದಿರುವಂತಹ ಎಫ್ಡಿಸಿ ಎಸ್ಡಿಸಿ ಹುದ್ದೆಗಳಿಗೆ ಕಾಲ್ ಮಾಡಿರುವಂತಹ ಅಧಿಸೂಚನೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.